ಸರ್, ಫಸ್ಟ್ ಆಫ್ ಆಲ್ ABC ನ್ಯೂಸಿಗೆ ನಮಸ್ತೆ. ನಾವು ಕರೆದಿರೋ ಉದ್ದೇಶ ಏನಂದರೆ ಸರ್, ಈ ಬರೋ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ವಿ. ಬಹಿಷ್ಕಾರ ಮಾಡಿರುವ ಉದ್ದೇಶ ಏನಂದರೆ ಬಹಿಷ್ಕಾರ ಮಾಡಿದ್ರು ಅಥವಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು? ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಸರ್. ಯಾಕೆ ತೀರ್ಮಾನ ಮಾಡಿದ್ರಿ? ಏಕೆಂದರೆ ಸರ್, ಈ ಹಿಂದೆ 2018ರಲ್ಲೂ ಕೂಡ ನಾವು ಇಲ್ಲಿ ಪೂಲಿಂಗ್ ವ್ಯವಸ್ಥೆ ಮಾಡಿಕೊಡ್ರಿ, ವೋಟಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಮನವಿ ಸಲ್ಲಿಸಿದ್ವಿ. ಹಾಗಾಗಿ ನಾವು ಅವರು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಸರ್. ಇವಾಗ ಈ ಬರೋ ಲೋಕಸಭಾ ಚುನಾವಣೆಯನ್ನು ವ್ಯವಸ್ಥೆ ಮಾಡಿಕೊಡ್ರಿ, ಪೂಲಿಂಗ್ ವ್ಯವಸ್ಥೆ ಅಂತೇಳಿ ಮನವಿ ಸಲ್ಲಿಸಿ ಅವರಿಗೆಲ್ಲ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದ್ವಿ ಸರ್. ಹಾಗಾಗಿ ನಾವು ಈ ನಿಮ್ಮನ್ನು ಪ್ರೆಸ್ ಮೀಡಿಯಾದವರಿಗೂ ಕರ್ಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರ್. 2018ನೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ MP ರೇಣುಕಾಚಾರ್ಯ ಅವರು ಇದ್ರು, ಅವರು ಮಾಜಿ ಮಂತ್ರಿಗಳು ಕೂಡ ಈಗ ಆಗಿದ್ದಾರೆ. ಆ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಮ್ಮ ಹೊನ್ನೂರು ಒಡ್ರಟ್ಟಿ ತಾಂಡಕ್ಕೆ ಬೂತನ್ನು ಒದಗಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ರು ಸಹ ಇಲ್ಲಿವರೆಗೆ ಅಧಿಕಾರಿಗಳು ಯಾಕೆ ತಾತ್ಸಾರ ಮನೋಭಾವನೆಯನ್ನು ತೋರುವಂಥದ್ದು ಮಾಡಿದ್ರು ಅಂತ ಹೇಳಿ. ಆದರೆ ಸರ್, ನಾವು ಈ ಹಿಂದೆ ನಮ್ಮ ಶಾಸಕರು, ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರಿಗೂ ಮನವಿ ಸಲ್ಲಿಸಿದ್ವಿ. ಅವ್ರು ಬಂದುಬಿಟ್ಟು ಮುಂದಿನ ಚುನಾವಣೆಗೆ ನಾವು ಇಲ್ಲೇ ಪೂಲಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಮ್ಮನ್ನು ಭರವಸೆ ಕೊಟ್ಟಿದ್ರು ಸರ್. ಆ ಭರವಸೆ ಮೇರೆಗೆ ನಾವು MLA ಚುನಾವಣೆಯನ್ನು ನಡೆಸ್ಕೊಟ್ಟಿದ್ವಿ ಸರ್. ಹಾಗಾಗಿ ಆದರೂ ಕೂಡ ಈ ಎಲೆಕ್ಷನಿಗೆ ವ್ಯವಸ್ಥೆ ಯಾವುದೇ ರೀತಿ ಮಾಡಿಕೊಟ್ಟಿಲ್ಲ ಸರ್. ಹಾಗಾಗಿ ನಾವು ಮತ್ತೆ ಈ ಪ್ರೆಸ್ ಮೀಡಿಯಾನ ಕರೆಸಿ ಎಲ್ಲ ಅಧಿಕಾರಿಗಳನ್ನ ಲೆಟ್ರ್ ಕೊಟ್ಟು ಈ ಸರಿ ಮಾತ್ರ ಕಡ್ಡಾಯವಾಗಿ ಪೂಲಿಂಗ್ ವ್ಯವಸ್ಥೆ ಮಾಡಲೇಬೇಕಂತೇಳಿ ನಾವು ಬಹಿಷ್ಕಾರ ಮಾಡಿದ್ದೀವಿ ಸರ್. 2024ನೇ ಲೋಕಸಭಾ ಚುನಾವಣೆಗೆ ಯಾರು ಕೂಡ ಮತ ಹಾಕಲ್ವ ತಾವು? ಸರ್, ಈ 2024 ಲೋಕಸಭಾ ಚುನಾವಣೆಗೆ ನಾವು ಒಬ್ಬರೇ ಅಲ್ಲ ಸರ್, ಈ ಹೊನ್ನೂರು ಒಡ್ರಟ್ಟಿ ತಾಂಡದ ಗ್ರಾಮಸ್ಥರು ಎಲ್ಲರೂ ಕೂಡ ಮತದಾನ ಯಾವುದೇ ಕಾರಣಕ್ಕೂ ಚಲಾಯಿಸಲ್ಲ ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಸರ್. ತಾವುಗಳು ಇನ್ನೊಂದೇನೋ ವಿಷಯ ಹೇಳ್ಬೇಕಂತ ಇತ್ತು ಸರ್, ತಾವುಗಳು ಏನದು ಅಂತ? ಹೌದು ಸರ್, ಈ ಬರುವಂಥ 2024 ಲೋಕಸಭಾ ಚುನಾವಣೆ ಮತದಾನ ಕೇಳಲಿಕ್ಕೆ ಯಾವುದೇ ಪಕ್ಷಗಳು, ಕಾಂಗ್ರೆಸ್ ಆಗಲಿ, BJP ಆಗಲಿ, ಯಾವುದೇ ಪಕ್ಷೇತರ ಪಾರ್ಟಿಗಳು ಆಗಲಿ ನಮ್ಮ ಗ್ರಾಮಕ್ಕೆ ಮತವನ್ನು ಕೇಳಲಿಕ್ಕೆ ಬರಬಾರ್ದೆಂದು ನಾವು ಮತದಾನ ಬಹಿಷ್ಕಾರ ಮಾಡಿದ್ದೀವಿ. ಹೊನ್ನೂರು ಒಡ್ರಟ್ಟಿ ತಂಡದಿಂದ ಎಲ್ಲ ಗ್ರಾಮಸ್ಥರು ಒಪ್ಪಿಗೆ ಮೇರೆಗೆ ಮತದಾನ ಎಲ್ಲ ಪಕ್ಷದವರಿಗೂ ಮತ ಬಹಿಷ್ಕಾರವನ್ನು ನೀಡಿದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ಮತ ಕೇಳಲಿಕ್ಕೆ ಅವರು ನಮ್ಮ ಊರಿಗೆ ಪಾದ ಕೂಡ ಇಡಬಾರ್ದು. ಯಾಕಂದರೆ ಅವ್ರು ಬಂದು ಮತ ಕೇಳೋ ಹಕ್ಕು ಇರಬೇಕಂದ್ರೆ ನಮ್ಮ ಊರಿಗೆ ಪೂಲಿಂಗ್ ವ್ಯವಸ್ಥೆ ಮಾಡಿಬಿಟ್ಟು ಅವ್ರು ಬಂದು ಮತವನ್ನು ಕೇಳಲಿ, ಆಮೇಲೆ ನಮ್ಮ ಅಮೂಲ್ಯ ಮತವನ್ನು ಚಲಾಯಿಸ್ತೀವಿ. 2024 ಲೋಕಸಭೆ ಚುನಾವಣೆ ಹೊನ್ನೂರು ಒಡ್ರಟ್ಟಿ ತಾಂಡದಿಂದ ನಾವು ಬಹಿಷ್ಕಾರವನ್ನು ಮಾಡ್ತಾ ಇದ್ದೀವಿ. ಮತವನ್ನು ಚಲಾಯಿಸುವುದಿಲ್ಲ. ಮತದಾನ ಚಲಾಯಿಸುವುದಿಲ್ಲ. ಹೊನ್ನೂರು ಒಡ್ರಟ್ಟಿ ತಾಂಡವದಿಂದ ಮತದಾನ ಚಲಾಯಿಸುವುದಿಲ್ಲ ಯಾವುದೇ ಕಾರಣಕ್ಕೂ.